ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಮೈಸೂರು ಪ್ಯಾಲೇಸ್ ಮುಂದೆ. ನನಗೆ ತುಂಬ ಖುಷಿಯಾದ ವಿಷಯ ಏನಂದರೆ, ಮೈಸೂರು ನನ್ನ ಹುಟ್ಟೂರು, ನನ್ನ ಬರ್ತ್ ಪ್ಲೇಸ್. ಸೊ ಇಲ್ಲಿ ನಾನು ವ್ಲಾಗ್ ಮಾಡೋದಂದರೆ ನನಗೆ ತುಂಬ 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 ಖುಷಿ ಆಗುತ್ತೆ. ಎಕ್ಸ್ಪೆಷಲಿ ನಂದು ವ್ಲಾಗ್ ಬಂದು ಮೈಸೂರು ಪ್ಯಾಲೇಸ್ ಮುಂದೆನೇ ಮಾಡ್ತಾಯಿದ್ದೀನಿ. ಎಸ್, ಇವತ್ತಿನ ವ್ಲಾಗ್ ಬಂದು ನಾನು ಆಲ್ರೆಡಿ ನನ್ನ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಂಟರ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಫ್ಲವರ್ ಶೋ ಇದೆ, ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಇದ್ರದ್ದೆಲ್ಲ ಮಾಹಿತಿಗಳನ್ನ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷದಂತೆ ವಿಂಟರ್ ಫೆಸ್ಟಿವಲ್, ಫ್ಲವರ್ ಶೋ, ಕಲ್ಚರಲ್ ಪ್ರೋಗ್ರಾಮ್ ಈ ವರ್ಷ ಕೂಡ ಇದೆ. ಈ ವರ್ಷದಲ್ಲಿ ತುಂಬಾ ಅಟ್ರಾಕ್ಟಿವ್ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಫೆಸ್ಟಿವಲ್ ಬಂದು 21st ಸ್ಟಾರ್ಟ್ ಆಗಿರೋದು, ಡಿಸೆಂಬರ್ 21st. ಸೊ 31st ಇರುತ್ತೆ. ಮಾರ್ನಿಂಗ್ 10 o'clock ನೈಟ್ 9 o'clock ಇರುತ್ತೆ ಇದು. ಸೊ 9 o'clock ಆದಮೇಲೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ, ಯಾವುದೇ ಥರ ಇರಲ್ಲ. ಬಟ್ ಕಲ್ಚರಲ್ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ, ಅಂದರೆ ನಡೀತಾನೆ ಇರುತ್ತೆ. ಕಲ್ಚರಲ್ ಪ್ರೋಗ್ರಾಮ್ ಬಂದು 25th ಲಾಸ್ಟ್ ಆಗಿರುತ್ತೆ, ಯಾಕೆಂದರೆ ನಾನು ಬಂದಿರೋದೆ 25th. ಸೊ ಇವತ್ತೇ ಲಾಸ್ಟ್ ಡೇ ಕಲ್ಚರಲ್ ಪ್ರೋಗ್ರಾಮ್. ನಾವು ಕ್ರಿಸ್ಮಸ್ ರಜಕ್ಕೆ ಅಂತ ಹೇಳಿ ಮೈಸೂರಿಗೆ ಬಂದಿದ್ದರಿಂದ ಸೊ ನನಗೂ ಈ ಫ್ಲವರ್ ಶೋ ನೋಡೋ ಭಾಗ್ಯ ಸಿಕ್ತು ಅಂತ ಹೇಳ್ಬೋದು ಈ ವರ್ಷ. ಈ ಫ್ಲವರ್ ಶೋದು ಟಿಕೆಟ್ ಬಂದು ಅಡಲ್ಟ್ಸಿಗೆ 50, ಚಿಲ್ಡ್ರನ್ಸ್ಗೆ 30. ಮತ್ತು ಇನ್ನೊಂದು ಇಲ್ಲಿ ಅಟ್ರಾಕ್ಟಿವ್ ಪಾಯಿಂಟ್ ಏನಂತ ಹೇಳಿದರೆ, ನಾವು ನೈಟ್ ಬಂದರೆ ಫ್ಲವರ್ ಶೋ ಜೊತೆಗೆ ಅರಮನೆದು ಲೈಟಿಂಗ್ಸ್ ನೋಡ್ಬೋದು. ಅರಮನೆ ಲೈಟಿಂಗ್ಸು ಕೂಡ ಡಿಸೆಂಬರ್ 21st 31st ನೈಟ್ 7 o'clock 9 o'clock ಇರುತ್ತೆ. ಲೈಟಿಂಗ್ಸ್ ಕೂಡ ನೋಡ್ಬೋದು. ಸೊ ನನಗೆ ಮಾರ್ನಿಂಗ್ ಬರೋದಕ್ಕಿಂತ ನೈಟ್ ಈ ಥರ ಲೈಟಿಂಗ್ಸ್ ಮಧ್ಯೆ ಫ್ಲವರ್ ಶೋ ನೋಡಬೇಕಂತ ತುಂಬಾ ಇಷ್ಟ ಆಯಿತು. ಆದಷ್ಟು ಫಸ್ಟ್ ಡೇ ಬಂದರೆ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಲಾಂಗ್ ಬ್ಯಾಕ್ ಫಸ್ಟ್ ಡೇನೇ ಬಂದು ನೋಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಾನು ಚಿಕ್ಕವಳಾಗಿದ್ದಾಗ ಕೆಲವೊಂದು ಮೂಮೆಂಟ್ಸ್ಗಳು ನೆನಪಿದೆ. ಇವತ್ತು ಫಸ್ಟ್ ಡೇ ತುಂಬ ರಶ್ ಇರುತ್ತೆ. ನಾನು ಇವತ್ತು ಕ್ರಿಸ್ಮಸ್ ರಜಾ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಕೊಂಡೆ ಬಂದೆ. ಬಟ್ ಓಕೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ರಶ್ ಇರಲಿಲ್ಲ, ಕ್ರೌಡ್ ಅಂತೂ ಇತ್ತು. ಇಲ್ಲಿಯ ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ಸಿಗೆ ಬಂದರೆ, ಇಲ್ಲಿ ಏನು ತುಂಬ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ನಮಗೆ ಕಾಣಿಸೋದೆ ಶೃಂಗೇರಿ ಟೆಂಪಲ್ ಫ್ಲೋರ್ ಮಾಡೆಲ್ಲು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅದ್ರ ಜೊತೆಗೆ ಸಾಲು ಮರದ ತಿಮ್ಮಕ್ಕನ ಮಾಡೆಲ್ ಮಾಡಿದ್ದಾರೆ ಮಿಲೆಟ್ಸಲ್ಲಿ. ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು ಕೂಡ ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿ ಅದನ್ನು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ನಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಪುಸ್ತಕದ್ದು ಮಾಡೆಲ್ ಫ್ಲವರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಜೊತೆಗೆ ನಮ್ಮ ಯುದ್ಧ ನೌಕೆಗಳು, ಆಪ್ರೇಷನ್ ಸಿಂಧೂರ್ಗೆ ಯೂಸ್ ಮಾಡಿದ ನೌಕೆಗಳು, ಅದರದ್ದೆಲ್ಲ ಮಾಡೆಲ್ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಈ ವರ್ಷ ನಮ್ಮ ಇಂಡಿಯನ್ ವುಮೆನ್ ಕ್ರಿಕೆಟ್ ಚಾಂಪಿಯನ್ ಕಪ್ ಮಾಡೆಲ್ ಕೂಡ ಇದೆ. ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ. ತುಂಬ ಪುಟ್ಟು ಮಕ್ಕಳಿಗಂತೂ ವೆರಿ ಅಟ್ರಾಕ್ಟಿವ್ ಕಾಟನ್ ಕ್ಯಾರೆಕ್ಟರ್ ಇರುವಂತಹ ಬಹಳಷ್ಟು ಲೈಕ್ ಛೋಟಾ ಭೀಮ್ ಆಗಿರ್ಬೋದು, ಮತ್ತು ಟಾಮ್ ಆ್ಯಂಡ್ ಜೆರ್ರಿ, ಇದ್ರದ್ದೆಲ್ಲ ಮಾಡೆಲ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಫ್ಲವರ್ ಮತ್ತು ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಸಖತ್ತು ಮಕ್ಕಳಂತೂ ಅದ್ರ ಮುಂದೆ ಫೋಟೋ ತೊಗೊಳೋದಕ್ಕಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತೊಗೋತಾ ಇದ್ರು. ಈ ಫ್ಲವರ್ ಶೋ ಅಲ್ಲಿ ವಸ್ತು ಪ್ರದರ್ಶನ ಕೂಡ ಇತ್ತು. ನಾವು ಇವಾಗ ನವರಾತ್ರಿಯಲ್ಲಿ ಯಾವ ಥರ ಒಂದು ಸ್ಟೋರಿ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡ್ತೀವೋ ಆ ಥರ ಬಹಳಷ್ಟು ಸ್ಟೋರಿಗಳ ಕಾನ್ಸೆಪ್ಟಲ್ಲಿಟ್ಟು ಅರೇಂಜ್ ಮಾಡಿದ್ರು. ಅದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಓವರಾಲ್ ಇವತ್ತು ಫ್ಲವರ್ ಶೋ, ವಸ್ತು ಪ್ರದರ್ಶನ ಮತ್ತು ಮರಳಿಂದ ಕೂಡ ಮಾಡಿದರು. ಓವರಾಲ್ ಫ್ಲವರ್ ಶೋ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ.
ವಿಂಟರ್ ಫೆಸ್ಟಿವಲ್ ಫ್ಲವರ್ ಶೋ ವ್ಲಾಗ್ ಇಷ್ಟ ಆಗಿತ್ತು. ಎಕ್ಸ್ಪೆಷಲಿ ನನ್ನ ಈ ಅರಮನೆ ಲೈಟಿಂಗ್ಸ್ ನೋಡಿಕೊಂಡು ಈ ಥರ ಫ್ಲವರ್ ಶೋ ನೋಡೋದಂತೂ ನನಗೆ ತುಂಬ ಇಷ್ಟವಾದ ಪಾರ್ಟ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಒಂದು. ನಮ್ಮ ಅಣ್ಣನ ಮಕ್ಕಳು, ನನ್ನ ತಂಗಿ ಮಗು ಎಲ್ಲ ಫ್ಯಾಮಿಲಿ ಜೊತೆ ನೋಡಿದ್ದಂತೂ ಇನ್ನೂ ತುಂಬಾ ಖುಷಿ ಆಯಿತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.